A1 ಕನ್ನಡ ನ್ಯೂಸ್ ನಾನು ಬೀರೇಶ್ ಪೂಜಾ. ವೀಕ್ಷಕರೇ ಬನ್ನಿ, ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ KSRTC ಬಸ್ ನಿಲ್ದಾಣದಲ್ಲೊಂದು ಅಪಘಾತ ಸಂಭವಿಸಿದೆ. ಸುಮಾರು 65 ವಯಸ್ಸಿನ ವೃದ್ಧ ಮಹಿಳೆಯ ಬಲಗಾಲಿನ ಮೇಲೆ KSRTC ಬಸ್ ಒಂದು ಹತ್ತಿ ಇಳಿದಿದೆ. ಹತ್ತಿ ಇಳಿದ ರಭಸಕ್ಕೆ ಬಲಗಾಲಿನ ಪಾದ ಸಮೇತ ಚಪ್ಪಟೆಯಾಗಿದ್ದು ರಕ್ತಸ್ರಾವದಿಂದ ನರಳುತ್ತಿದ್ದರು. ಅಲ್ಲಿಗೆ ಯಾವ ಅಧಿಕಾರಿಗಳು ಬಂದಿಲ್ಲ ಎಂದು ಸಾರ್ವಜನಿಕರೊಬ್ಬರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಆ ಸ್ಥಳದಲ್ಲಿ ನರಳಿರ್ತಕ್ಕಂಥ ದೃಶ್ಯಾವಳಿಗಳಿವು. ಅಲ್ಲೇ ಒಬ್ಬ ಪಬ್ಲಿಕ್ ಇರ್ಬೋದು, ಅವರು ಒಂದು ಚಿತ್ರೀಕರಣ ಮಾಡಿ ಈ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವೊಬ್ಬ ಅಧಿಕಾರಿಗಳು ಬಂದು ತಕ್ಷಣವೇ ಆಸ್ಪತ್ರೆಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅನ್ನೋದು ಕಳಕಳಿಯನ್ನು, ಕಾಳಜಿಯನ್ನು ವ್ಯಕ್ತಪಡಿಸಿದ ವೀಕ್ಷಕರೇ. ಹಾಗಾದರೆ ಆ ಸ್ಥಳದಲ್ಲಿ ಆ ವ್ಯಕ್ತಿ ಹೇಳಿದ್ದೇನೋ ಕೇಳಿಸ್ಕೊಳ್ಳಿ. ಅಜ್ಜಿ ಬಂದು ಆಕ್ಸಿಡೆಂಟ್ ಆಗಿ ಅರ್ಧ ತಾಸು ಮೇಲೆ ಮುಕ್ಕಾಲು ತಾಸು ಆಯಿತು. ಒಬ್ಬರು KSRTC ಡ್ರೈವರ್ಗಳು ಯಾರು ಬಂದಿಲ್ಲ ಇಲ್ಲಿ ಅಜ್ಜಿ ನೋಡಕ, ಒಂದು ಫೋನು ಮಾಡಿಲ್ಲ ಯಾರಿಗೂ. ಇವ್ರು ಎಷ್ಟು ಬೇಜವಾಬ್ದಾರಿ KSRTC ಬಸ್ ಸ್ಟ್ಯಾಂಡ್ ಒಳಗದಾರ ಅಂತಂದೇಳಿ ಈ ಜನನೇ ಪಬ್ಲಿಕ್ ನೋಡಾಕತೈತಿ. ಎಲ್ಲರೂ ನೋಡ್ರಿ ಎಷ್ಟು ಬೇಜವಾಬ್ದಾರಿ ಮಾಡ್ತಾರ. ಅಜ್ಜಿ ಬಂದು ಆಕ್ಸಿಡೆಂಟ್ ಆಗಿ ಅರ್ಧ ತಾಸು ಮೇಲೆ ಮುಕ್ಕಾಲು ತಾಸು ಆಯಿತು. ಒಬ್ಬರು KSRTC ಡ್ರೈವರ್ಗಳು ಯಾರು ಬಂದಿಲ್ಲ ಇಲ್ಲಿ ಅಜ್ಜಿ ನೋಡಕ, ಒಂದು ಫೋನು ಮಾಡಿಲ್ಲ ಯಾರಿಗೂ. ಇವ್ರು ಎಷ್ಟು ಬೇಜವಾಬ್ದಾರಿ KSRTC ಬಸ್ ಸ್ಟ್ಯಾಂಡ್ ಒಳಗದಾರ ಅಂತಂದೇಳಿ ಈ ಜನನೇ ಪಬ್ಲಿಕ್ ನೋಡಾಕತೈತಿ. ಎಲ್ಲರೂ ನೋಡ್ರಿ. ನೋಡಿದ್ರೆ ವೀಕ್ಷಕರೇ, ಸದ್ಯಕ್ಕೆ ಈಗ ಅಪಘಾತಕ್ಕೀಡಾಗಿರ್ತಕ್ಕಂಥ ವೃದ್ಧ ಮಹಿಳೆ ಮಾಕನೂರು ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದೆ. ಬನ್ನಿ ವೀಕ್ಷಕರೇ, ಇಂಥ ಕುತೂಹಲಕಾರಿ ಸುದ್ದಿಯನ್ನು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.